ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮಿಸ್ಟರ್ BComಗೆ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ, ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ 2025 ಕ್ವಶನ್ ಪೇಪರನ್ನು ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, 2025 ಕ್ವಶನ್ ಪೇಪರ್ ಅಡ್ವಾನ್ಸ್ಡ್ ಕಾರ್ಪೊರೇಟ್ ಅಕೌಂಟಿಂಗ್ ಕ್ವಶನ್ ನಂಬರ್ 5 ಬಂದು ಅಮಾಲ್ಗಮೇಷನ್ ಆಫ್ ಕಂಪನೀಸ್ ಮೇಲೆ ಪರ್ಚೇಸ್ ಕನ್ಸಿಡರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ 3 ಮೆಥಡ್ ಇದೆ. ಒಂದು ಲಂಸಮ್ ಮೆಥಡ್, ನೆಟ್ ಅಸೆಟ್ ಮೆಥಡ್, ನೆಟ್ ಪೇಮೆಂಟ್ ಮೆಥಡ್. ಸೊ ಈ 3 ಮೆಥಡ್ ಅಲ್ಲಿ ಒಂದು ಮೆಥಡ್ ಅಂತೂ ಕಂಪಲ್ಸರಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಈ ಲಾಸ್ಟ್ ಇಯರ್ 2025 ಅಲ್ಲಿ ನೆಟ್ ಪೇಮೆಂಟ್ ಮೆಥಡ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಸ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಕ್ವಶನ್ ಏನಿದೆಯಪ್ಪ ಅಂದ್ರೆ, ಸಿರಿ ಕಂಪನಿ agreed to purchase ಗಿರಿ ಕಂಪನಿ and the company had agreed to, ಫಸ್ಟ್ ಪಾಯಿಂಟ್ ಹೇಳುತ್ತೆ, ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 each. ಸೆಕೆಂಡ್ ಪಾಯಿಂಟ್, ಇಶ್ಯೂ 1 lakh 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 each. ಥರ್ಡ್ ಪಾಯಿಂಟ್ ಹೇಳುತ್ತೆ, ಇಶ್ಯೂ ಆಫ್ 6% ಡಿಬೆಂಚರ್ಸ್ ಆಫ್ ₹1 lakh. ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ಗಿರಿ ಪರ್ಚೇಸ್ ಮಾಡ್ತಾ ಇದೆ ಗಿರಿ ಕಂಪನಿಯನ್ನ. ಸೊ ಸಿರಿ ಕಂಪನಿ ಗಿರಿ ಕಂಪನಿಯನ್ನ ಪರ್ಚೇಸ್ ಮಾಡ್ತಾ ಇದೆ ಅಂದ್ರೆ ಸಿರಿ ಕಂಪನಿ ಪೇಮೆಂಟ್ ಅನ್ನ ಮಾಡಬೇಕು. ಸೊ ದಟ್ ಈಸ್ ಅ ಕಂಪನಿ ಹ್ಯಾಡ್ ಅಗ್ರೀಡ್ ಟು ಪೇ. ಯಾವ ತರ ಅಂದ್ರೆ, ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದೆ ಅಂತ ₹10 ನಂಗೆ ಇಶ್ಯೂ ಮಾಡ್ತಾ ಇರೋದು. ದಟ್ ಈಸ್ ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಅನ್ನ ಕೊಡ್ತಾ ಇದೆ, 10,000 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದೆ. ಒಂದಕ್ಕೆ ಎಷ್ಟಪ್ಪ ಅಂದ್ರೆ ₹10 ಈಚ್ ಹಂಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಎರಡನೇದು, ಇಶ್ಯೂ 1 lakh ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ಅದು 1 lakh ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಒಂದಕ್ಕೆ ಎಷ್ಟು ವ್ಯಾಲ್ಯೂ ಅಂತೆ ₹10 ಈಚ್ ಅಂತ ಹೇಳಿದ್ದಾರೆ. ಅಂಡ್ ಮೂರನೇ ಪಾಯಿಂಟ್ ಹೇಳಿದ್ದಾರೆ, ಇಶ್ಯೂ 6% ಡಿಬೆಂಚರ್ಸ್ ಫಾರ್ ₹1 lakh. ನೋಡಿ, ಡಿಬೆಂಚರ್ 6% ಡಿಬೆಂಚರ್ ನ ಇಶ್ಯೂ ಮಾಡ್ತಾ ಇದ್ರೆ 1 ಲಕ್ಷಕ್ಕೆ ಇಶ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಶನ್ ನ ಕೊಟ್ಬಿಟ್ಟು ನಮಗೆ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇದು ಬಂದಿರೋದು ನೆಟ್ ಪೇಮೆಂಟ್ ಮೆಥಡ್ ಮೇಲೆ ನೀವು ಪರ್ಚೇಸ್ ಕನ್ಸಿಡರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ಇದಕ್ಕೆ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ PC ಅಂತ ಹೇಳಿದ್ರೆ, ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಪೇಮೆಂಟ್ ಮೆಥಡ್ ಅಂತ ಹೆಡಿಂಗ್ ಹಾಕೊಳ್ಳಿ. ಸೊ ನಾವು ಮಾಡ್ತಾ ಇರೋದು ನೆಟ್ ಪೇಮೆಂಟ್ ಮೆಥಡ್ ಮೇಲೆ. ಸೊ ಫಸ್ಟ್ ಪಾಯಿಂಟ್ ಹೆಂಗೆ ಪೇಮೆಂಟ್ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಬಂದು ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ನೋಡಿ, ಮೊದಲನೇದು ಹೆಂಗ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ, 10,000 ಈಕ್ವಿಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ₹10 ನಂಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ರೆ 10,000 ಈಕ್ವಿಟಿ ಶೇರ್ಸ್ ಇಂಟು ₹10 ₹10 ಅಂತ ಹೇಳಿದ್ರೆ, ಸೊ 10,000 ಇಂಟು 10 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ ₹1 lakh ಅನ್ನ ಈಕ್ವಿಟಿ ಶೇರ್ಸ್ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಇದು ಮೊದಲನೇ ಪಾಯಿಂಟ್ ಅಲ್ಲಿ ಇರೋದು. ಇಶ್ಯೂ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳಿದ್ರೆ 10,000 ಈಕ್ವಿಟಿ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ, ₹10 ನಂಗೆ ಇಶ್ಯೂ ಮಾಡ್ತಾ ಇದ್ದಾರೆ, ಒಂದಕ್ಕೆ ₹10 ಆದ್ರೆ 10,000 ಇಂಟು 10 ಮಾಡಿದ್ರೆ ₹1 lakh ಈಕ್ವಿಟಿ ಶೇರ್ಸ್ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದಾರೆ. ಎರಡನೇದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಶ್ಯೂ 1 lakh ಈ ಪ್ರಿಫರೆನ್ಸ್ ಶೇರ್ಸ್, 1 lakh 10% ಪ್ರಿಫರೆನ್ಸ್ ಶೇರ್ಸ್ ಅನ್ನ ಸೊ 1 lakh ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ, ₹10 ಇರೋ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇರೋದು. ಸೊ ಹಾಗಾಗಿ 1 lakh 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ, ಕಂಪನಿ ಇಶ್ಯೂ ಮಾಡ್ತಾ ಇರೋದು ಎಷ್ಟಪ್ಪ ಅಂದ್ರೆ 1 ಲಕ್ಷ ಪ್ರಿಫರೆನ್ಸ್ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ರೂಪಾಯಿ ನಂಗೆ ಅಂದ್ರೆ ಒಂದಕ್ಕೆ ₹10 ನಂಗೆ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 1 lakh ಇಂಟು 10 ಮಾಡಿದ್ರೆ ಟೋಟಲ್ ಎಷ್ಟು ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ 10 lakh ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. 1 lakh ಇಂಟು 10 ಮಾಡಿದ್ರೆ ಸೊ ನಮಗೆ 10 lakh ಬರುತ್ತೆ. ದಟ್ ಈಸ್ ಪ್ರಿಫರೆನ್ಸ್ ಶೇರ್ಸ್ ಮುಖಾಂತರ ಪೇಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಅರ್ಥ.
ದೆನ್ ಮೂರನೇದು ಹೇಳ್ತಾ ಇದ್ದಾರೆ, ಸೊ ಇಶ್ಯೂ 6% ಡಿಬೆಂಚರ್. 6% ಡಿಬೆಂಚರ್ಸ್ ಇಂದ ಇಶ್ಯೂ ಮಾಡ್ತಾ ಇದಾರೆ. ಎಷ್ಟಪ್ಪ ಅಂದ್ರೆ ಅವ್ರು ಹೇಳಿದ್ದಾರೆ ₹1,00,000. ಎಷ್ಟಂತ ಅವ್ರು ಹೇಳಿದ್ದಾರೆ ₹1,00,000. ₹1,00,000 ಮುಖಾಂತರ ಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದು ಮೂರು ಮೆಥಡಲ್ಲೂ, ಸೊ ಇದು 3 ಪಾಯಿಂಟಲ್ಲೂ ಪೇಮೆಂಟ್ ಮಾಡ್ತಾ ಇರೋ ರೀತಿ. ಮೊದಲನೇ ಪಾಯಿಂಟಲ್ಲಿ 10,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾರೆ, ₹10 ಟೋಟಲ್ ₹1,00,000 ಆಯಿತು. ಎರಡನೇ ಪಾಯಿಂಟಲ್ಲಿ 1,00,000 ಪ್ರಿಫರೆನ್ಸ್ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ, ₹10 ₹10,00,000 ಆಯಿತು. ಮೂರನೇ ಪಾಯಿಂಟಲ್ಲಿ ಡಿಬೆಂಚರ್ಸ್ ಮುಖಾಂತರ ಇಶ್ಯೂ ಮಾಡ್ತಾ ಇದ್ದಾರೆ, ಸೊ ₹1,00,000 ಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಈ ಮೂರನ್ನು ಕೂಡ ಟೋಟಲ್ ಮಾಡಿದ್ರೆ, ಈ ಮೂರನ್ನು ನೀವು ಟೋಟಲ್ ಮಾಡಿದ್ರೆ, ಸೊ ನಿಮಗೆ ಪರ್ಚೇಸ್ ಕನ್ಸಿಡರೇಷನ್ ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ ಟೋಟಲ್ ನಮಗೆ ₹12,00,000 ಸಿಗುತ್ತೆ. ಈ ಮೂರು ಟೋಟಲ್ ಮಾಡ್ಕೊಳ್ಳಿ, ನಮಗೆ ಟೋಟಲ್ ₹12,00,000 ಸಿಗುತ್ತೆ. ಸೊ ಇದು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಒಂದು ಕ್ವಶನ್ನು, ಪಿ ಸಿ ಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ಇಷ್ಟು ಮಾಡಿದ್ರೆ ನಿಮಗೆ ಸೆಕ್ಷನ್ ಬಿ ನಲ್ಲಿ 8 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಜಸ್ಟ್ ಪರ್ಚೇಸ್ ಕನ್ಸಿಡರೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಜೊತೆಗೆ ಡಿಸ್ಚಾರ್ಜ್ ಅನ್ನ ಕೇಳ್ಬೋದು. ಸೊ ಬೇರೆ ಕ್ವಶನ್ಸ್ ಆದರೆ ಇಲ್ಲಿ ಪೇಮೆಂಟ್ ಮೆಥಡ್ ಮುಖಾಂತರ ಕೇಳೋದ್ರಿಂದ ಡೈರೆಕ್ಟ್ ಆಗಿ ಈಕ್ವಿಟಿ ಶೇರ್ಸ್ ಇಂದ ಎಷ್ಟು ಕೊಡ್ತಾರೆ ಪೇಮೆಂಟ್ ಮಾಡ್ತಾರೆ, ಪ್ರಿಫರೆನ್ಸ್ ಇಂದ ಎಷ್ಟು ಪೇಮೆಂಟ್ ಮಾಡ್ತಾರೆ, ಡಿಬೆಂಚರ್ಸ್ ಇಂದ ಎಷ್ಟು ಪೇಮೆಂಟ್ ಮಾಡ್ತಾರೆ, ಅಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮಗೆ ಪರ್ಚೇಸ್ ಕನ್ಸಿಡರೇಷನ್ 12 lakhs ಸಿಗುತ್ತೆ. ಸೊ ಇದು ಕ್ವಶನ್ ನಂಬರ್ 5 2025 ಕ್ವಶನ್ ಪೇಪರ್ಗೆ ಇರ್ತಕ್ಕಂಥ ಆನ್ಸರ್. ಥ್ಯಾಂಕ್ ಯು.